ಇಬ್ಬರೂ ಪೂರ್ತಿ ಒದ್ದೆಯಾಗಿ ಒಂದು ಶೆಡ್ ಒಳಗೆ ಹೋಗಿ ನಿಂತೆವು. ಗಾಢ ಚಳಿ ಮಳೆಗೆ ತಡೆಯಲಾರದೆ ನಾನು ಬೇಡ ಬೇಡ ಅಂದರು. ಅವರು ನನ್ನನ್ನು ಬಿಡಲಿಲ್ಲ. ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿದೆ ಈ ಕತೆ. ಹಾಗೆ ಒಂದು ಲೈಕ್ ಕೊಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಹೆಸರು ರೂಪ. ನನಗೆ ಚಿಕ್ಕ ವಯಸ್ಸು ಇದ್ದಾಗಲೇ ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡಿದರು. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಮತ್ತೆ ಅಣ್ಣ ಇದ್ದೆವು. ನನ್ನ ಗಂಡನ ಮನೆಯಲ್ಲಿ ನಾನು, ನನ್ನ ಗಂಡ ಮತ್ತೆ ನನ್ನ ಮಾವ ಇದ್ದರು. ಮದುವೆಯಾದ 1 ವರ್ಷಕ್ಕೆ ನನಗೆ ಒಂದು ಹೆಣ್ಣು ಮಗು ಆಯಿತು. ನನ್ನ ಗಂಡನ ಮನೆಯಲ್ಲಿ ಎಲ್ಲರೂ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಹೀಗೆ ಒಂದು ದಿನ ನನ್ನ ಮಾವ ತೀರಿ ಹೋದರು. ನಂತರ ನನ್ನ ಗಂಡನಿಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿತು. ಹಾಗಾಗಿ ಅವರು ನನ್ನ ಮತ್ತು ನನ್ನ ಮಗಳನ್ನು ಬಿಟ್ಟು ವಿದೇಶಕ್ಕೆ ಹೋಗಲೇಬೇಕಾಯಿತು. ಅವರು ವಿದೇಶದಲ್ಲಿ ಇರೋದ್ರಿಂದ ಕೇವಲ ತಿಂಗಳಿಗೊಮ್ಮೆ ಮಾತ್ರ ಮನೆಗೆ ಬರುತ್ತಿದ್ದರು. ಅವರು ಬಂದಾಗ ನನಗೆ ತುಂಬಾ ಖುಷಿಯಾಗುತ್ತಿತ್ತು. ಆದರೆ ವಿದೇಶಕ್ಕೆ ಹೋದಾಗಿನಿಂದ ನನ್ನ ಮೇಲಿನ ಪ್ರೀತಿ ಕಮ್ಮಿಯಾಗಿತ್ತು. ಇದಕ್ಕೂ ಮುಂಚೆ ಅವರು ಇಲ್ಲಿರುವಾಗ ನನ್ನ ಜೊತೆ ತುಂಬಾ ಚೆನ್ನಾಗಿ ನಗುತ್ತಾ ಮಾತಾಡುತ್ತಿದ್ದರು. ಆದರೆ ಈಗ ಅವರು ನನ್ನನ್ನ ಜಾಸ್ತಿ ಕೇರ್ ಮಾಡ್ತಿಲ್ಲ. ತಿಂಗಳಿಗೆ ಒಮ್ಮೆ ಆದರೂ ನನಗೆ ಸುಖ ಸಿಗುತ್ತೆ ಅಂತ ಕಾಯ್ತಾ ಇದ್ದ ನನಗೆ ಏನೂ ಸಿಗುತ್ತಿರಲಿಲ್ಲ. ಹೀಗೆ ಒಂದು ದಿನ ಮನೆಗೆ ಬಂದಾಗ ಅವರು ಹೇಳಿದರು, ನೋಡು ರೂಪ, ನಾನು ಹೀಗೆ ತಿಂಗಳಿಗೊಮ್ಮೆ ನಿಮ್ಮನ್ನು ನೋಡಲು ಬರುತ್ತಿದ್ದರೆ ನನ್ನ ಸಂಬಳ ಎಲ್ಲ ಖಾಲಿ ಆಗಿ ಹೋಗುತ್ತೆ. ಹಾಗಾಗಿ ಇನ್ನು ಮುಂದೆ ವರ್ಷಕ್ಕೊಮ್ಮೆ ಬರ್ತೀನಿ. ನಾನು ಅದಕ್ಕೆ ಎದುರು ಮಾತನಾಡಲಾರದೆ ಸರಿ ಆಯಿತು, ಹಾಗೆ ಮಾಡಿ ಎಂದೆ. ನಂತರ ನಾನು ಅವರಿಗಾಗಿ ಕಾದಿದ್ದ ವರ್ಷವಿಲ್ಲ ಮತ್ತು ಒಂದು ಹೆಣ್ಣಿಗೆ ಸಿಗಬೇಕಾದ ಸುಖ ನನಗೆ ಸಿಗಲೇ ಇಲ್ಲ. ಅದಕ್ಕಾಗಿ ನಾನು ಆಗಾಗ ಸ್ನಾನ ಮಾಡುವಾಗ ಸ್ವಲ್ಪ ಕೈ ಕೆಲಸ ಮಾಡಿಕೊಂಡು ನನ್ನ ಆಸೆ ತೀರಿಸಿಕೊಳ್ಳುತ್ತಿದ್ದೆ. ನನ್ನ ಮಗಳಿಗೆ 13 ವರ್ಷ ಆಯಿತು. ಎಷ್ಟು ವರ್ಷ ಕಳೆದರೂ ನನ್ನ ಗಂಡ ಮನೆಗೆ ಬರಲೇ ಇಲ್ಲ. ನನಗೆ ಅವರ ಮೇಲೆ ಅನುಮಾನವಿತ್ತು. ಅವರು ವಿದೇಶದಲ್ಲಿ ಬೇರೆ ಹೆಣ್ಣಿನ ಜೊತೆ ಜೀವನ ನಡೆಸುತ್ತಿರಬಹುದು ಅಂತ. ನಾನು ಒಬ್ಬಳೇ ಮನೆ ನಡೆಸಲು ತುಂಬಾ ಕಷ್ಟ ಆಯಿತು. ಹಾಗಾಗಿ ನಾನು ಮನೆ ಕೆಲಸಕ್ಕೆ ಸೇರಿಕೊಂಡೆ. ಹೀಗೆ ನನ್ನ ಮಗಳಿಗೂ ಕೂಡ 20 ವರ್ಷ ಆಯಿತು. ಅವಳಿಗೆ ಒಂದು ಒಳ್ಳೆ ಹುಡುಗನನ್ನು ಕೊಟ್ಟು ಮದುವೆ ಮಾಡಲು ಹುಡುಗನನ್ನು ಹುಡುಕುತ್ತಾ ಇದ್ದೆ. ಒಂದು ಒಳ್ಳೆ ಹುಡುಗನ ಫೋಟೋ ಬಂತು. ಹುಡುಗ ನೋಡಲು ತುಂಬಾ ಚೆನ್ನಾಗಿ ಇದ್ದ. ಹಾಗೆ ಮನೆ ಕಡೆ ಎಲ್ಲ ಆಸ್ತಿ ಜೋರಾಗೆ ಇದೆ ಅಂತ ನಾನು ನನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದೆ. ತುಂಬಾ ಕಷ್ಟಪಟ್ಟು ಒಂದು ಚೀಟಿ ಹಾಕಿದ್ದೆ. ಅದನ್ನು ಎತ್ಕೊಂಡು ನನ್ನ ಮಗಳ ಮದುವೆ ಮಾಡಿದೆ. ನಂತರ ನನ್ನ ಮಗಳು ಅವರ ಅತ್ತೆ ಮನೆಗೆ ಹೋಗುವಾಗ ತುಂಬಾ ಅಳುತ್ತಾ ಇದ್ದಳು. ನಾನು ಅವಳಿಗೆ ಸಮಾಧಾನ ಮಾಡಿ ಅವರ ಮನೆಗೆ ಕಳುಹಿಸಿದೆ. ನಂತರ ಒಂದು ದಿನ ಗುರುಗಳ ಹತ್ತಿರ ಶಾಸ್ತ್ರವನ್ನು ಕೇಳಿ ಒಂದು ಒಳ್ಳೆ ದಿನ ನೋಡಿ ನನ್ನ ಮಗಳು ಅಳಿಯನನ್ನು ಮನೆಗೆ ಕರೆದೆ. ನಂತರ ಅವರಿಬ್ಬರನ್ನು ರೂಮಿಗೆ ಕಳುಹಿಸಿದೆ. ಆ ದಿನ ರಾತ್ರಿ ನನ್ನ ಮನಸ್ಸು ತುಂಬಾ ಚಂಚಲದಿಂದ ಕೂಡಿತ್ತು. ಅವರು ಯಾವ ರೀತಿ ಕಬಡ್ಡಿ ಆಡುತ್ತಿರಬಹುದು ಎನ್ನುವ ಆಲೋಚನೆಗಳು ನನ್ನ ತಲೆಯಲ್ಲಿ ಬರುತ್ತಿದ್ದವು. ಹಾಗಾಗಿ ನಾನು ಬೇಗ ಬಾತ್ರೂಮಿಗೆ ಹೋಗಿ ಕೈಕೆಲಸ ಮುಗಿಸಿಕೊಂಡು ಬಂದು ಸುಸ್ತಾಗಿ ಮಲಗಿಬಿಟ್ಟೆ. ನಂತರ ಬೆಳಿಗ್ಗೆ ಆಯಿತು. ನಾನು ತಿಂಡಿ ರೆಡಿ ಮಾಡಿ ಅವರಿಬ್ಬರಿಗೂ ಬಡಿಸಿದೆ. ನಂತರ ಎಲ್ಲರೂ ಖುಷಿಯಿಂದ ಮಾತನಾಡುತ್ತಾ ಕುಳಿತಿದ್ದೆವು. ಸಂಜೆ ಆಯಿತು. ಚಹಾ ಕುಡಿದು ಟಿವಿ ನೋಡುತ್ತಾ ಕುಳಿತಿದ್ದೆವು. ನಂತರ ನನ್ನ ಅಳಿಯ ಮಗಳು ಅವರ ಮನೆಗೆ ಹೊರಡುತ್ತೀನಿ ಎಂದರು. ಅದಕ್ಕೆ ನಾನು ಹೇಳಿದೆ, ಇಲ್ಲೇ ನಾಳೆ ಹೋಗವರಂತೆ ಎಂದೆ. ಅದಕ್ಕೆ ಅಳಿಯಂದರು ಹೇಳಿದರು, ಇಲ್ಲ ಅತ್ತೆ, ನಾನು ನಾಳೆಯಿಂದ ಕೆಲಸಕ್ಕೆ ಹೋಗಬೇಕು, ಹಾಗಾಗಿ ಹೋಗಲೇಬೇಕು ಅಂದರು. ಅದಕ್ಕೆ ನಾನು ಸರಿ ಆಯಿತು, ಇಬ್ಬರೂ ಹುಷಾರಾಗಿ ಹೋಗಿ ಬನ್ನಿ ಮತ್ತು ಮನೆಗೆ ಹೋದ ಮೇಲೆ ಕಾಲ್ ಮಾಡಿ ಅಂತ ಹೇಳಿ ಕಳುಹಿಸಿದೆ. ನಂತರ ಇಬ್ಬರೂ ಮನೆಗೆ ಹೋದರು. ನನ್ನ ಮಗಳು ಕಾಲ್ ಮಾಡಿದಾಗ ನಾನು ಅವಳಿಗೆ ಕೇಳಿದೆ, ಆ ಮನೆಯಲ್ಲಿ ನೀನು ಸುಖವಾಗಿ ಇದ್ದೀಯಾ ಅಮ್ಮ ಅಂದೆ. ಅದಕ್ಕೆ ಅವಳು ಹೇಳಿದಳು, ಹೂ ಅಮ್ಮ, ನನ್ನನ್ನು ಇಲ್ಲಿ ಎಲ್ಲರೂ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಾನು ತುಂಬಾ ಸುಖವಾಗಿ ಇದ್ದೀನಿ ಅಮ್ಮ ಅಂದಳು. ನನಗೆ ಅದನ್ನು ಕೇಳಿ ತುಂಬಾ ಸಂತೋಷವಾಯಿತು. ನಂತರ ನಾನು ಅವಳಿಗೆ ಹೇಳಿದೆ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಏನಾದ್ರೂ ಹೇಳಿದಾಗ ನೀನು ಅವರಿಗೆ ಎದುರು ಉತ್ತರ ಕೊಡಬೇಡ ಅಂದೆ. ಅದಕ್ಕೆ ಅವಳು ಸರಿ ಆಯಿತು ಅಮ್ಮ ಅಂದಳು. ಅದಕ್ಕೆ ನಾನು ಸರಿ ಆಯಿತು ಮಗಳೇ, ಹುಷಾರು ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ನಂತರ ನಾನು ಅಂದುಕೊಂಡೆ, ಸದ್ಯ ಹೇಗೋ ನನ್ನ ಮಗಳಿಗೆ ಒಳ್ಳೆ ಗಂಡ ಮತ್ತು ಮನೆ ಸಿಕ್ಕಿತು ಅಂತ. ನಂತರ ನಾನು ಒಬ್ಬಂಟಿಯಾಗಿ ನನ್ನ ದಿನನಿತ್ಯ ಜೀವನವನ್ನು ನಡೆಸುತ್ತಿದ್ದೆ. ದಿನಕ್ಕೆ 3 ಮನೆ ಕೆಲಸ ಮಾಡಿ ನನ್ನ ಮಗಳ ಮದುವೆಗೆ ಅಂತ ಮಾಡಿದ ಸಾಲವನ್ನು ತೀರಿಸಿದೆ. ಒಂದು ದಿನ ನನ್ನ ಮಗಳು ನನಗೆ ಕರೆ ಮಾಡಿ, ಅಮ್ಮ, ನಮ್ಮ ಮಾವನಿಗೆ ಹುಷಾರಿಲ್ಲ, ತುಂಬಾ ಸೀರಿಯಸ್ ಆಗಿದೆ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂದಳು. ನಾನು ಅವಳಿಗೆ ಹೇಳಿದೆ, ನೀನು ಗಾಬರಿ ಮಾಡಿಕೋಬೇಡ ಮಗಳೇ, ಧೈರ್ಯವಾಗಿರು, ದೇವರು ಒಳ್ಳೆಯವರಿಗೆ ಈ ತರ ಕಷ್ಟ ಕೊಡ್ತಾನೆ, ಅವರು ಹುಷಾರಾಗಿ ಮನೆಗೆ ಬರ್ತಾರೆ, ತಲೆ ಕೆಡಿಸ್ಕೋಬೇಡ ಆಯ್ತಾ ಅಂದೆ.
ಅದಕ್ಕೆ ಅವಳು ಸರಿ ಅಮ್ಮ ಆಯ್ತು ಅಂದಳು. ಸರಿ ಆಯಿತು, ನಾನು ನಾಳೆ ನಿಮ್ಮ ಮನೆಗೆ ಬರ್ತೀನಿ ಬಿಡು ಅಂದು ಕಾಲ್ ಕಟ್ ಮಾಡಿದೆ. ಅದೇ ರೀತಿ ನಾನು ಬೆಳ್ಳಿಗೆ ಅವರ ಊರಿಗೆ ಹೋಗಲು ಬಸ್ ಸ್ಟ್ಯಾಂಡಿಗೆ ಬಂದೆ. ನಮ್ಮ ಮನೆ ಇರೋದು ಮೈಸೂರು ಹತ್ತಿರ ಇರೋ ಒಂದು ಚಿಕ್ಕ ಹಳ್ಳಿಯಲ್ಲಿ. ಅವರ ಊರು ಇರೋದು ಹನೂರಿನ ಒಂದು ಚಿಕ್ಕ ಹಳ್ಳಿಯಲ್ಲಿ. ನಮ್ಮ ಮನೆಯಿಂದ ಅವರ ಮನೆಗೆ ಹೋಗಲು 5ರಿಂದ 6 ಗಂಟೆ ಸಮಯ ಬೇಕು. ನಾನು ಅವರ ಮನೆಗೆ ಹೋದೆ. ಅವರ ಮಾವ ಪೂರ್ತಿ ಹುಷಾರಾಗಿದ್ದರೆ ಎಂದು ನನ್ನ ಮಗಳು ಹೇಳಿದಳು. ನನಗೆ ಅದನ್ನು ಕೇಳಿ ಸಮಾಧಾನ ಆಯಿತು. ಹಾಗೆ ಅವಳು ಇನ್ನೊಂದು ವಿಷಯ ಹೇಳಿದಳು. ಮಾವನಿಗೆ ಕೆಲವೊಂದು ಔಷಧಿಗಳು ಬೇಕು ಅಮ್ಮ, ಆದರೆ ಅದು ಇಲ್ಲಿ ಸಿಗುವುದಿಲ್ಲ, ಮೈಸೂರಿನಲ್ಲಿ ಸಿಗುತ್ತೆ ಅಂದಳು. ನಾನು ಅದಕ್ಕೆ ಸರಿ ಮಗಳೇ ಆಯಿತು, ಅದು ಯಾವುದು ಔಷಧಿಗಳು ಎಂದು ನನಗೆ ಚೀಟಿ ಕೊಡು, ನಾನು ತಂದು ಕೊಡುತ್ತೀನಿ ಅಂದೆ. ಅದಕ್ಕೆ ಅವಳು ಹೇಳಿದಳು, ಬೇಡ ಅಮ್ಮ, ನಾಳೆ ನಿನ್ನ ಅಳಿಯ ಕೂಡ ನಿನ್ನ ಜೊತೆ ಬರ್ತಾರೆ, ಹೇಗಿದ್ರು ಔಷಧಿ ತಗೋಬೇಕಲ್ಲ ಅಂದಳು. ಅದಕ್ಕೆ ನಾನು ಹೇಳಿದೆ, ನಾನು ಈಗಲೇ ಹೊರಡುವೆ ಮಗಳೇ ಅಂದೆ. ಅದಕ್ಕೆ ಅವಳು ಹೇಳಿದಳು, ಬೇಡ, ನೀನು ಇವತ್ತು ಇಲ್ಲೇ ಇರು, ನಾಳೆ ಅವರು ನಿನ್ನ ಜೊತೆ ಬರುತ್ತಾರೆ, ಇಬ್ಬರೂ ಒಟ್ಟಿಗೆ ಹೋಗುವಾರಂತೆ ಬಿಡು ಅಂದಳು. ಅದಕ್ಕೆ ನಾನು ಸರಿ ಆಯಿತು ಮಗಳೇ ಅಂದೆ. ನಂತರ ರಾತ್ರಿ ಆಯಿತು. ನಾನು ಅವರ ಮನೆಯಲ್ಲಿ ಊಟವನ್ನು ಮುಗಿಸಿ ಮಲಗಿಕೊಂಡೆ. ನಂತರ ಬೆಳಿಗ್ಗೆ ಆಯಿತು. ನಾನು ಮತ್ತೆ ಅಳಿಯ ಇಬ್ಬರು ತಿಂಡಿ ತಿಂದು ಊರಿಗೆ ಹೋದೆವು. ಇಬ್ಬರೂ ಒಟ್ಟಿಗೆ ಮೈಸೂರು ಸಿಟಿಗೆ ಹೋಗಿ ಔಷಧಿಯನ್ನು ತೆಗೆದುಕೊಂಡೆವು. ನಂತರ ಅಳಿಯಂದರು ಹೇಳಿದರು, ನಾನು ಇನ್ನು ಊರಿಗೆ ಹೋಗುತ್ತೀನಿ ಅತ್ತೆ, ನೀವು ಮನೆಗೆ ಹೋಗಿ ಅಂದರು. ಅದಕ್ಕೆ ನಾನು ಹೇಳಿದೆ, ಅಯ್ಯೋ, ಇಷ್ಟು ದೂರ ಬಂದು ಹಾಗೆ ಹೋಗುತ್ತೀರಾ, ಮನೆಗೆ ಬನ್ನಿ, ನಾಳೆ ಹೋಗವರಂತೆ ಅಂದೆ. ಅದಕ್ಕೆ ಅವರು, ಬೇಡ ಅತ್ತೆ, ನಾನು ಈಗ ಹೊರಡುತ್ತೀನಿ, ಮುಂದಿನ ತಿಂಗಳು ಔಷಧಿ ತರೋಕೆ ಬರುತ್ತೀನಲ್ಲ, ಆಗ ಇಲ್ಲೇ ಉಳ್ಕೋತೀನಿ ಅಂದರು. ಅದಕ್ಕೆ ನಾನು ಸರಿ ಆಯಿತು ಅಳಿಯಂದಿರೆ, ನೀವು ಹುಷಾರಾಗಿ ಹೋಗಿ ಬನ್ನಿ ಅಂದೆ. ಅವರು ಸರಿ ಅಂತ ಊರಿಗೆ ಹೊರಟರು. ನಾನು ಮನೆಗೆ ಬಂದು ದಿನ ಮನೆ ಕೆಲಸಕ್ಕೆ ಹೋಗುವುದೇ ನನ್ನ ಜೀವನವಾಗಿತ್ತು. ನಾನು ಮಾಡೋ ಮನೆ ಕೆಲಸದ ಓನರ್ ಎಲ್ಲರೂ ಒಳ್ಳೆಯವರೇ ಆಗಿದ್ದರು. ಇಬ್ಬರನ್ನು ಬಿಟ್ಟು ಒಬ್ಬ ಮನೆ ಓನರ್ ಮಗನಿಗೆ 33 ವರ್ಷ ಆಗಿತ್ತು. 2 ತಿಂಗಳಿಂದ ಅವನು ನನ್ನ ಮೇಲೆ ಒಂದು ಕಣ್ಣು ಇಟ್ಟಿದ್ದ. ನಾನು ಏನು ಮಾಡಲಿ, ಮನೆ ಓನರ್ ಬಳಿ ನಾನು ಮದುವೆಗೆ ಎಂದು ಸಾಲ ಮಾಡಿದ್ದೇನೆ, ಹಾಗಾಗಿ ಇನ್ನು 3 ತಿಂಗಳುಗಳು ನಾನು ಅವರ ಮನೆಯಲ್ಲಿ ಕೆಲಸ ಮಾಡಲೇಬೇಕು. ಅವರ ಮಗ ನಾನು ಕೆಲಸ ಮಾಡುವಾಗಲೆಲ್ಲ ಬೇಕಂತಲೇ ಕೆಳಗಡೆ ಏನಾದರೂ ಚೆಲ್ಲುತ್ತಿದ್ದ. ಹೀಗಾಗಿ ಅವನಿಂದ ನನಗೆ ತುಂಬಾ ತೊಂದರೆ ಆಗುತ್ತಿತ್ತು. ನಾನು ಎಲ್ಲವನ್ನೂ ಸಹಿಸಿಕೊಂಡು ಕೆಲಸ ಮುಂದುವರೆಸುತ್ತಿದ್ದೆ. ಹೀಗೆ ಒಂದು ದಿನ ಧೈರ್ಯ ಮಾಡಿ ಅವನ ವಿಷಯವನ್ನು ಓನರ್ನ ಬಳಿ ಹೇಳಿದೆ. ಆಗ ಅವರು ಹೇಳಿದರು, ಈ ತರ ಎಲ್ಲ ಮಾಡುತ್ತಾನ ಅವನು? ನೋಡಮ್ಮ ರೂಪ, ನೀನು ಬೇಜಾರು ಮಾಡ್ಕೋಬೇಡ, ಅವನಿಗೆ ಬುದ್ಧಿ ಹೇಳುತ್ತೀನಿ ಎಂದರು. ಆಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಹೀಗೆ ಒಂದು ದಿನ ಆತನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ನನ್ನ ಮೊಬೈಲಿಗೆ ನನ್ನ ಅಳಿಯ ಕಾಲ್ ಮಾಡುತ್ತಾರೆ. ಅವರು ಹೇಳಿದರು, ಅತ್ತೆ, ನಾನು ನಾಳೆ ಊರಿಗೆ ಬರುತ್ತೀನಿ, ಔಷಧಿ ತಗೊಂಡು ಹೋಗೋಕೆ. ನೀವು ಬಿಡುವಿನಲ್ಲಿ ಇದ್ದರೆ ಸ್ವಲ್ಪ ಸಿಟಿಗೆ ಹೋಗಿ ಔಷಧಿಯನ್ನು ತಗೊಂಡು ಇಟ್ಟಿರಿ ಅಂದರು. ಅದಕ್ಕೆ ನಾನು ಹೇಳಿದೆ, ಸರಿ ಆಯಿತು ಅಳಿಯಂದಿರೆ, ನೀವು ನಿಧಾನವಾಗಿ ಬನ್ನಿ, ನಾನು ತಂದು ಇತ್ತಿರುತ್ತೇನೆ ಅಂದೆ. ಅದಕ್ಕೆ ಅವರು ಸರಿ ಆಯಿತು ಅತ್ತೆ ಅಂದರು. ಅಷ್ಟರಲ್ಲಿ ಓನರ್ ಮಗ ಬಂದು ಸಿಟ್ಟಿನಿಂದ ನನಗೆ ಬೈಯಲು ಶುರು ಮಾಡಿದನು. ನೀವು ಏನು ಕೆಲಸ ಮಾಡೋಕೆ ಬಂದಿದ್ದೀರಾ, ಇಲ್ಲ ಫೋನ್ನಲ್ಲಿ ಮಾತಾಡೋಕೆ ಬಂದಿದ್ದೀರಾ ಅಂದನು. ನಾನು ಅವನಿಗೆ ಹೇಳಿದೆ, ನಾನು ಈಗ ಕೆಲಸ ಮಾಡಿ ಮುಗಿಸಿ ಮಾತನಾಡುತ್ತಿದ್ದೀನಿ, ನನ್ನ ಕೆಲಸ ಮುಗಿತು, ನಾನು ಇನ್ನೂ ಮನೆಗೆ ಹೋಗುತ್ತಿದ್ದೀನಿ ಅಂದೆ. ಅದಕ್ಕೆ ಅವನು, ಇನ್ನೂ ನಿಮ್ಮ ಕೆಲಸ ಮುಗಿದಿಲ್ಲ, ನನ್ನ ರೂಮ್ ಫುಲ್ ಗಲೀಜು ಆಗಿದೆ, ಹೋಗಿ ಅದನ್ನು ಕ್ಲೀನ್ ಮಾಡಿ ಎಂದನು. ಅದಕ್ಕೆ ನಾನು ಹೇಳಿದೆ, ಇಲ್ಲ, ನಾಳೆ ಬಂದು ಮಾಡುತ್ತೀನಿ, ಈಗ ನನಗೆ ಸ್ವಲ್ಪ ಕೆಲಸ ಇದೆ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಎಂದೆ. ಅದಕ್ಕೆ ಅವನು ಹೇಳಿದ, ನೀವು ಬಂದಿರೋದು ಕೆಲಸ ಮಾಡೋಕೆ ತಾನೆ, ಹಾಗಾದ್ರೆ ಫಸ್ಟ್ ನಾನು ಹೇಳೋ ಕೆಲಸ ಮುಗಿಸಿ ಆಮೇಲೆ ನೀವು ಹೋಗಿ ಎಂದನು. ನಾನು ಅದಕ್ಕೆ ಇವನು ನನ್ನನ್ನು ಇವತ್ತು ರೂಮ್ ಕ್ಲೀನ್ ಮಾಡಿವರೆಗೂ ಬಿಡೋದಿಲ್ಲ ಅನ್ಸುತ್ತೆ ಅನ್ಕೊಂಡು ಸರಿ ಆಯ್ತು ಮಾಡ್ತೀನಿ ಎಂದು ಅವನ ರೂಮಿಗೆ ಹೋದೆ. ರೂಮ್ ಕ್ಲೀನ್ ಮಾಡುವಾಗ ಸಡನ್ ಆಗಿ ಅವನು ಹಿಂದಿನಿಂದ ನನ್ನನ್ನ ತಬ್ಬಿಕೊಂಡು ಬಿಟ್ಟ. ನನಗೆ ಒಂದೇ ಸಮನೆ ಮೈಯಲ್ಲಿ ಕರೆಂಟ್ ಹೊಡೆದ ಹಾಗೆ ಆಯಿತು. ನಾನು ಭಯದಿಂದ ಕೊಸರಾಡಿ ಅವನನ್ನ ಹಿಂದಕ್ಕೆ ತಳ್ಳೋಕೆ ಯತ್ನಿಸಿದೆ. ಆದರೆ ಅವನು ತುಂಬಾ ಗಟ್ಟಿಯಾಗಿ ನನ್ನನ್ನ ತಬ್ಬಿಕೊಂಡಿದ್ದ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಗ ನಾನು ಹೇಳಿದೆ, ಈಗೇನಾದ್ರೂ ನೀನು ನನ್ನ ಬಿಡ್ಲಿಲ್ಲ ಅಂದ್ರೆ ನಾನು ಜೋರಾಗಿ ಕಿರುಚುತ್ತೇನೆ ಅಂತ. ಆಗ ಅವನು ಭಯದಿಂದ ಹಿಂದೆ ಸರಿದು, ತಪ್ಪಾಯ್ತು, ಇದನ್ನ ಯಾರಿಗೂ ಹೇಳಬೇಡಿ ಅಂತ ಅಂಗಲಾಚಿದ. ನಾನು ಸರಿ ಆಯ್ತು, ಇದು ನಿಂಗೆ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿ ರೂಮ್ ಕ್ಲೀನ್ ಮಾಡದೆ ಬೇಗನೆ ಮನೆಗೆ ಹೋದೆ. ಮತ್ತು ಇದೇ ಗುಂಗಿನಲ್ಲಿ ಔಷಧಿಗಳನ್ನ ಮರೆತು ಬಿಟ್ಟಿದ್ದೆ. ನಂತರ ಸಮಯ ರಾತ್ರಿ 7 ಗಂಟೆ ಆಯಿತು. ನನ್ನ ಅಳಿಯ ಮನೆಗೆ ಬಂದರು.
ಆಗ ನಾನು ಯೋಚಿಸಿದೆ, ಅಯ್ಯೋ ಇವರು ಔಷಧಿ ತರೋಕೆ ಹೇಳಿದ್ರು ಅಲ್ವಾ, ನಾನು ಮರೆತೇ ಬಿಟ್ಟಿನಲ್ಲ ಅನ್ಕೊಂಡೆ. ಅಳಿಯಂದಿರು ಯಾವುದೋ ಬೈಕ್ನಲ್ಲಿ ಬಂದಿದ್ರು. ಅವರು ಬಂದ ತಕ್ಷಣ ಅತ್ತೆ ಔಷಧಿ ಕೊಡಿ, ಟೈಮ್ ಆಗಿದೆ, ನಾನು ಮತ್ತೆ ಊರಿಗೆ ಹೋಗಬೇಕು ಅಂದ್ರು. ಆಗ ನಾನು ಹೇಳಿದೆ, ಅಳಿಯಂದಿರೇ ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಔಷಧಿ ತರೋದನ್ನ ಮರೆತು ಬಿಟ್ಟೆ ಅಂದೆ. ಅದಕ್ಕೆ ಅವರು ಹೇಳಿದರು, ಅಯ್ಯೋ ಅತ್ತೆ ಇದೇನು ಮಾಡಿದ್ರಿ ನೀವು, ಹೋಗಲಿ ಬಿಡಿ, ನಾನು ಹೋಗ್ತಾ ಹಾಗೆ ತಗೊಂಡು ಹೋಗುತ್ತೀನಿ ಅಂದ್ರು. ಅದಕ್ಕೆ ನಾನು ಹೇಳಿದೆ, ಈಗಲೇ ಸಮಯ 8 ಆಗಿದೆ, ನೀವು ಈ ಸಮಯದಲ್ಲಿ ಈ ಬೈಕ್ ಅಲ್ಲಿ ಹೋಗೋದು ಒಳ್ಳೇದಲ್ಲ, ಹಾಗಾಗಿ ಇವತ್ತು ಇಲ್ಲೇ ಇದ್ದು ನಾಳೆ ಹೋಗಿ ಅಂದೆ. ಅದಕ್ಕೆ ಅವರು ಸರಿ ಅತ್ತೆ ಆಯಿತು, ಇರಿ ಔಷಧಿ ತಗೊಂಡು ವಾಪಸ್ ಬರುತ್ತೀನಿ ಅಂದರು. ಅದಕ್ಕೆ ನಾನು ಹೇಳಿದೆ, ಊಟ ಮಾಡಿ ಆಮೇಲೆ ಹೋಗಿ ತನ್ನಿ ಅಳಿಯಂದಿರೆ, ಬನ್ನಿ ಇಬ್ಬರೂ ಊಟ ಮಾಡೋಣ ಅಂದೆ. ಅದಕ್ಕೆ ಅವರು ಸರಿ ಆಯಿತು ಅತ್ತೆ ಅಂದರು. ಆಮೇಲೆ ಇಬ್ಬರೂ ಒಟ್ಟಿಗೆ ಊಟ ಮಾಡಿ ಮುಗಿಸಿದೆವು. ಅಷ್ಟರಲ್ಲಿ ಹೊರಗಡೆ ಜೋರಾಗಿ ಮಳೆ ಬರಲು ಶುರು ಆಯಿತು. ಸ್ವಲ್ಪ ಸಮಯದ ನಂತರ ಮಳೆ ಕಮ್ಮಿಯಾಯಿತು. ನಂತರ ಅಳಿಯಂದರು, ನಾನು ಹೋಗಿ ಔಷಧಿ ತರುತ್ತೀನಿ ಅಂದರು. ಅದಕ್ಕೆ ನಾನು ಹೇಳಿದೆ, ಇಷ್ಟೊತ್ತಲ್ಲಿ ನೀವು ಒಬ್ಬರೇ ಹೋಗೋದು ಬೇಡ, ನಾನು ಸೀರೆ ಉಟ್ಟುಕೊಂಡು ಬರುತ್ತೀನಿ ಇರಿ ಅಂದೆ. ಅದಕ್ಕೆ ಅವರು, ಅಯ್ಯೋ ಅತ್ತೆ ಬೇಡ ಬಿಡಿ, ನೀವು ಯಾಕೆ ಬರ್ತೀರಾ ಅಂದ್ರು. ಅದಕ್ಕೆ ನಾನು ಹೇಳಿದೆ, ಈ ಸಮಯದಲ್ಲಿ ಈ ರಸ್ತೆಯಲ್ಲಿ ಯಾರು ಜನ ಓಡಾಡುವುದಿಲ್ಲ, ನೀವು ಒಬ್ಬರೇ ಹೋಗೋದು ಸರಿ ಇಲ್ಲ, 5 ನಿಮಿಷ ಇರಿ, ನಾನು ಬರೀತೀನಿ ಅಂದೆ. ಅದಕ್ಕೆ ಅವರು ಸರಿ ಆಯ್ತು ಅತ್ತೆ ಅಂದರು. ನಂತರ ನಾನು ಮತ್ತೆ ಅವರು ಬೈಕ್ ಅಲ್ಲಿ ಹೊರಟೆವು. ಆಮೇಲೆ ಔಷಧಿಯನ್ನು ತೆಗೆದುಕೊಂಡು ವಾಪಸ್ ಬರುತ್ತಿದ್ದಾಗ ಜೋರು ಮಳೆ ಬರಲು ಶುರು ಆಯಿತು. ನನ್ನ ಮತ್ತೆ ಅಳಿಯ ಬಟ್ಟೆ ಎಲ್ಲ ಪೂರ್ತಿ ಒದ್ದೆ ಆಯಿತು. ನಂತರ ಅವರು ಬೈಕ್ ಅನ್ನು ಒಂದು ಖಾಲಿ ಶೆಡ್ ಒಳಗೆ ನಿಲ್ಲಿಸಿದರು. ನಂತರ ಇಬ್ಬರು ಮಾತನಾಡುತ್ತಾ ಇದ್ದೆವು. ಮಳೆ ಚಳಿಯಲ್ಲಿ ನಾನು ಬೇರೆ ತೇಳು ಸೀರೆ ಉಟ್ಟುಕೊಂಡು ಬಂದಿದ್ದರಿಂದ ನನಗೆ ಚಳಿ ಜಾಸ್ತಿ ಆಯಿತು. ಹೀಗೆ ಇಬ್ಬರು ನಿಂತಿರುವಾಗ ಸಡನ್ನಾಗಿ ಜೋರಾಗಿ ಗುಡುಗಿನ ಶಬ್ದ ಬಂತು. ನಾನು ಹೆದರಿದ್ದರಿಂದ ನನ್ನ ಕಾಲು ಸ್ಲಿಪ್ ಆಗಿ ಅವರ ಹತ್ತಿರ ಬಿದ್ದೆ. ಆಗ ಅವರು ನನ್ನನ್ನ ಮೇಲಕ್ಕೆ ಎಬ್ಬಿಸಿದರು. ತುಂಬಾ ಮಳೆ ಇದ್ದಿದ್ದರಿಂದ ನಾವು ಅಲ್ಲೇ ಮಾತಾಡುತ್ತಾ ಕೂತೆವು. ಮಾತಲ್ಲಿ ನಾನು ಮಕ್ಕಳ ಮಾಡುವ ಏನಾದ್ರೂ ತಯಾರಿ ನಡೆಸಿದಿರಾ ಅಂತ ಕೇಳಿಬಿಟ್ಟೆ. ಇದರಿಂದ ಅವರ ಮುಖ ಕೆಂಪಾಯಿತು. ಅವರು ಹೇಳಿದರು, ಹೌದು, ಟ್ರೈ ಮಾಡ್ತಾ ಇದೀವಿ ಅಂತ. ನನಗೆ ಮುಂದೆ ಏನು ಮಾತನಾಡಬೇಕು ಅಂತ ಗೊತ್ತಾಗಲಿಲ್ಲ, ಹಾಗಾಗಿ ಮೌನವಾಗಿದ್ದೆ. ಆಗ ಅಳಿಯಂದಿರು ಹೇಳಿದರು, ಅತ್ತೆ ನಿಮಗೆ ಇಷ್ಟು ವಯಸ್ಸಾದರೂ ನೀವು ನೋಡೋಕೆ ಯಾವ ಹುಡುಗಿರಿಗೂ ಕಮ್ಮಿ ಇಲ್ಲ ಅಂತ ನಿಮ್ಗೆ ಗೊತ್ತಾ? ಇದನ್ನ ಕೇಳಿ ತಕ್ಷಣ ನನ್ನ ಮುಖ ಕೆಂಪಗಾಯಿತು. ನಾನು ಹೇಳ್ದೆ, ಅಯ್ಯೋ ಸುಮ್ನಿರಿ ಅಳಿಯಂದಿರೆ, ಯಾಕೆ ತಮಾಷೆ ಮಾಡ್ತೀರಾ ಅಂತ. ಅದಕ್ಕವರು ಹೇಳಿದರು, ಇಲ್ಲ ಅತ್ತೆ, ನಾನು ನಿಜ ಹೇಳ್ತಿದ್ದೀನಿ. ನಂಗೇನಾದ್ರೂ ಚಾನ್ಸ್ ಸಿಕ್ರೆ ನಾನು ನಿಮ್ಮ ಮಗಳಿಗಿಂತ ನಿಮ್ಮನ್ನೇ ಆಯ್ಕೆ ಮಾಡ್ತಿದ್ದೆ ಅಂತ. ಅವರಿಂದ ಈ ರೀತಿಯ ಮಾತುಗಳನ್ನ ನಾನು ಊಹಿಸಿರಲಿಲ್ಲ. ಇದನ್ನ ಕೇಳಿದ ತಕ್ಷಣ ನನ್ನಲ್ಲಿ ಏನೇನು ಭಾವನೆಗಳು ಬರೋದಕ್ಕೆ ಶುರು ಆಯಿತು. ನನ್ನ ಎದೆ ಬಡಿತ ಜಾಸ್ತಿ ಆಯಿತು ಮತ್ತು ನನ್ನ ಮೈ ಬಿಸಿ ಆಗತೊಡಗಿತು. ಈಗ ಅಳಿಯಂದಿರು ನಂಗೆ ಬೇರೆ ರೀತಿಯಲ್ಲಿಯೇ ಕಾಣುತ್ತಿದ್ದರು. ಇಬ್ಬರೂ ಒಬ್ಬರ ಪಕ್ಕ ಒಬ್ಬರು ಕೂತಿದ್ದೆವು. ಅವರು ಮೆಲ್ಲನೆ ನನ್ನ ಕೈಯನ್ನು ಹಿಡಿದುಕೊಂಡರು. ನನ್ನ ಎದೆ ಬಡಿತ ಇನ್ನೂ ಜೋರಾಯಿತು. ಅಲ್ಲಿಯೇ ಇನ್ನೇನು ಕಬಡ್ಡಿ ಕೆಲಸ ಶುರುವಾಗುತ್ತೆ ಅನ್ನುವಷ್ಟರಲ್ಲಿ ಹೊರಗಡೆ ಬೇರೆ ವಾಹನಗಳ ಶಬ್ದ ಬರೋಕೆ ಶುರು ಆಯಿತು. ಆಗ ಹೊರಗಡೆ ನೋಡಿದಾಗ ಮಳೆ ನಿಂತಿತ್ತು. ಅಲ್ಲಿಂದ ನಾವಿಬ್ಬರೂ ಸೀದಾ ನಮ್ಮ ಮನೆಗೆ ಬಂದೆವು. ಬೈಕ್ನಲ್ಲಿ ಬರುವಾಗ ನಾವು ಏನನ್ನೂ ಮಾತನಾಡಲಿಲ್ಲ. ಮನೆಗೆ ಬಂದ ಮೇಲೆ ಇಬ್ಬರು ಮಳೆಯಿಂದ ತುಂಬಾ ಒದ್ದೆ ಆಗಿದ್ದೆವು. ನಾನು ಹೇಳಿದೆ, ಅಳಿಯಂದಿರೇ ನೀವು ಮೊದಲು ಬಟ್ಟೆ ಚೇಂಜ್ ಮಾಡಿ ಅಂತ. ಅವರು ಸರಿ ಅಂತ ಬಾತ್ರೂಮಿಗೆ ಹೋದರು ಮತ್ತು ನಾನು ರೂಮಿಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿ ನೈಟಿ ಹಾಕಿಕೊಂಡೆ. ಆಮೇಲೆ ಅವರು ನನ್ನನ್ನ ಕೂಗಿದರು. ನಾನು ಏನು ಅಂತ ಕೇಳಿದಾಗ ಅವರು ಹೇಳಿದರು, ನನ್ನ ಹತ್ತಿರ ಬೇರೆ ಬಟ್ಟೆ ಇಲ್ಲ ಅಂತ. ಅದಕ್ಕೆ ನಾನು ಪರವಾಗಿಲ್ಲ ಅಳಿಯಂದ್ರೆ, ನೀವು ಚಡ್ಡಿಯಲ್ಲಿ ಬಂದು ರೂಮಿಗೆ ಹೋಗಿ ಮಲಗಿಕೊಳ್ಳಿ, ನಾನು ನನ್ನ ರೂಮಿಗೆ ಹೋಗುತ್ತೇನೆ ಅಂತ ಹೇಳಿದೆ. ನಾನು ರೂಮಿಗೆ ಹೋದ ಮೇಲೆ ಅವರು ತಮ್ಮ ರೂಮಿಗೆ ಚಡ್ಡಿಯಲ್ಲಿ ಹೋದರು. ಸುಸ್ತಾಗಿದ್ದರಿಂದ ನಾನು ಮಲಗೋಣ ಅಂತ ಮಲಗೋಕೆ ಟ್ರೈ ಮಾಡಿದೆ, ಆದರೆ ನನ್ನ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ಬರುತ್ತಿದ್ದವು. ಅಷ್ಟರಲ್ಲಿ ಅಳಿಯಂದಿರು ನನ್ನ ರೂಮಿಗೆ ಬಂದು ಮೆಲ್ಲನೆ ಡೋರ್ ಓಪನ್ ಮಾಡಿದ್ರು. ನಾನು ತಕ್ಷಣ ಕಣ್ಣು ಮುಚ್ಚಿಕೊಂಡು ಮಲಗಿರೋ ತರ ನಾಟಕ ಮಾಡಿದೆ. ಅವರು ಶಬ್ದ ಮಾಡದೆ ಮೆಲ್ಲನೆ ನನ್ನ ಬಳಿ ಬಂದು ನನ್ನ ಪಕ್ಕಕ್ಕೆ ಮಲಗಿದರು. ಅಬ್ಬಾ, ನನ್ನ ಎದೆ ಬಡಿತ ಜಾಸ್ತಿ ಆಯಿತು. ಯಾಕಂದ್ರೆ ಕಥೆಯಲ್ಲಿ ನಿಜವಾದ ಮಜಾ ಶುರುವಾಗೋದು ಇಲ್ಲಿಂದಾನೆ. ಆಮೇಲೆ ಏನಾಯ್ತು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಸೊ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಭಾಗಕ್ಕಾಗಿ ವೇಟ್ ಮಾಡಿ.